ನಮಸ್ತೆ. ನಮ್ಮ ಈ ಮಕ್ಕಳ ಚೆಲುಮೆ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋ ಅಂತ ಹೇಳಿದರೆ ಓಣಂ ಸ್ಪೆಷಲ್. ನಮ್ಮ ಸ್ಕೂಲಲ್ಲಿ ಓಣಂ ಸೆಲೆಬ್ರೇಷನ್ ಮಾಡಿರುವಂಥದ್ದು. ಅದರ ಬಗ್ಗೆ ನಾವೊಂದು ಸಣ್ಣ ವಿಡಿಯೋವನ್ನು ಮಾಡಿದ್ದೇವೆ. ನೋಡಿ ಫಸ್ಟಿಗೆ ನಾವು ಪೂಕಳಂ ಹಾಕುವಂತಹ ಈಗ ಮಾವೇಲಿ ಆಲ್ರೆಡಿ ಬಂದಾಯಿತು ನಮ್ಮ ಸ್ಕೂಲಿಗೆ. ಈಗ ನಾವು ಪೂಕಳಂ ಹಾಕುವಂತಹ ಒಂದು ಸಂಭ್ರಮದಲ್ಲಿದ್ದೇವೆ. ಮಕ್ಕಳೆಲ್ಲ ಹೂವಿನ ಸೊಡುಗಳನ್ನೆಲ್ಲ ತೆಗೆದು ಬೇರೆ ಬೇರೆ ಹಾಕಿ ಈಗ ನಾವು ಟೀಚರ್ಸ್ಗಳು ಪೂಕಳವನ್ನು ಹಾಕ್ತಾ ಇದ್ದೇವೆ. ನೋಡಿ, ಪೂಕಳಂ ಅಂತ ಹೇಳಿದರೆ ನಾವು ಮಕ್ಕಳೆಲ್ಲ ಮನೆಯಿಂದ ಸ್ವಲ್ಪ ಹೂಗಳನ್ನು ತಂದರು ಮತ್ತು ಸ್ವಲ್ಪ ನಾವು ಶಾಪಿಂದ ಹೂವನ್ನು ತಂದದ್ದು. ಆ ಹೂವಿಂದ ನಾವು ಪೂಕಳಂನ ನಾವು ಮತ್ತು ಮಕ್ಕಳು ಸೇರಿ ರಂಗೋಲಿ ಹಾಕಿ ಹೂವನ್ನು ನಾವು ಹಾಕ್ತಾ ಇದ್ದೇವೆ. ನೋಡಿ, ನೀವು ಕೂಡ ಮನೆಯಲ್ಲಿ ಹಾಕಿರ್ಬೋದಲ್ವ ಪೂಕಳಂ? ಮನೆಯಲ್ಲಿ ಆಗಲಿಲ್ಲ ಹಾಕಲಿಕ್ಕೆ ಅಲ್ವಾ? ಮನೆಯಲ್ಲಿ 5ನೇ ತಾರೀಕಿಗೆ ಅಲ್ವ ತಿರುವೋಣಂ. ಶಾಲೆಯಲ್ಲಿ ಮತ್ತು ಆಫೀಸುಗಳಲ್ಲಿ ಎಲ್ಲ ಕಡೆಯಲ್ಲಿ ಈಗ ಓಣಂ ಸೆಲೆಬ್ರೇಷನ್ ಇವತ್ತೇ. ಆದ ಕಾರಣ ನೀವೆಲ್ಲ ಆಫೀಸಲ್ಲಿ ಅಥವಾ ಸ್ಕೂಲಲ್ಲಿ ಎಲ್ಲ ಓಣಂ ಸೆಲೆಬ್ರೇಷನ್ ಮಾಡಿ ಇರ್ತೀರಿ ಅಲ್ವಾ? ಹೌದು, കേരളത്തിൽ സ്പെഷ്യൽ. കേരളം എന്ന് പറഞ്ഞാൽ ഇപ്പോൾ കേരളത്തിൽ മെയിനായിട്ട് ഓണം ആഘോഷിക്കുന്നത്. ഇപ്പം എല്ലാ സ്ഥലത്തും അതെ മംഗലാപുരം പിന്നെ എല്ലാ സ്ഥലത്തും ഇപ്പോൾ ഓണം ആഘോഷിക്കുന്നുണ്ട്. പക്ഷേ കേരളത്തിൽ കൂടുതലും എല്ലാ സ്ഥലത്തും എല്ലാ സ്കൂളിലും പിന്നെ എല്ലാ സ്ഥാപനങ്ങളിലും ഓണം നമ്മളെ PT പ്രസിഡൻറ്റ് ഒരു വിളക്ക് കൊളുത്തി നോക്കി. നമ്മളെ പൂക്കളം എങ്ങനെയുണ്ട്? കൊള്ളാവോ? കമൻറ്റ് ചെയ്യൂ പ്ലീസ്. പൂക്കളം കൊള്ളാവോ ഇല്ലേന്ന് കമൻറ്റ് ചെയ്യണം. ನಾವು ಸ್ವಲ್ಪ ಸಣ್ಣ ಹೂಕಳ ರಂಗೋಲಿ ಹಾಕಿದ್ದಲ್ವಾ? ದೊಡ್ಡದು ಹಾಕಲಿಲ್ಲ, ದೊಡ್ಡ ಮಟ್ಟದ ರಂಗೋಲಿ ಮಾಡಲಿಲ್ಲ. ಒಂದು ಸ್ಕೂಲಿಗೆ ನಾವು ಒಂದೇ ರಂಗೋಲಿ ಹಾಕಿರುವಂಥದ್ದು. ಈಗ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಕ್ಲಾಸ್ ವೈಸ್ ಆಗಿ ಅವರು ಮಾಡ್ತಾರೆ, ಕಾಂಪಿಟಿಷನ್ ಥರ ಎಲ್ಲ ಮಾಡ್ತಾರೆ. ಆದರೆ ನಾವಿಲ್ಲಿ ಒಂದೇ ನಮ್ಮ ಸಣ್ಣ ಸ್ಕೂಲ್ ಆದ ಕಾರಣ ನಾವು ಸಣ್ಣ ಮಕ್ಕಳು ಹೌದು ನಾವು ಟೀಚರ್ಸ್ಗಳೇ ಮಾಡಬೇಕು, ಮಕ್ಕಳು ಹೆಲ್ಪ್ ಮಾಡ್ತಾರೆ. ಹೌದೌದು. ಹಾಗೆ ನಾವು ಸಣ್ಣ ರೀತಿಯಲ್ಲಿ ಒಂದು ರಂಗೋಲಿ ಮಾಡಿ ನಾವು ಸಣ್ಣ ಮಟ್ಟಿಗೆ ನಾವು ಸೆಲೆಬ್ರೇಷನ್ ಮಾಡಿರುವಂಥದ್ದು. ನೋಡಿ, ಮಕ್ಕಳೆಲ್ಲ ನಿಂತ್ಕೊಂಡು ನಮ್ಮ ರಂಗೋಲಿಯನ್ನು ನೋಡ್ತಾ ಇದ್ದಾರೆ. ನೋಡಿ, ಪೂಕಳಂ ನೋಡಿ, ಮಕ್ಕಳಿಗೆ ಭಾರಿ ಖುಷಿಯಾಗಿದೆ. ಟೀಚರ್ಸ್ಗಳು ಕೂಡ ಇದ್ದಾರೆ. ಪೂಕಳಂ ನೋಡಿ, ಮಾವೇಲಿ ನೋಡಿ, ಮಕ್ಕಳೊಟ್ಟಿಗೆ ಮಾವೇಲಿ. ಮೆಲ್ಲ ನಡ್ಕೊಂಡು ಮೆಲ್ಲ. ಈಗ ಓಣಂ ಹಬ್ಬದ ಪ್ರಯುಕ್ತ ಸ್ವಲ್ಪ ಸಭಾ ಕಾರ್ಯಕ್ರಮಗಳ ನಂತರ ಓಣಂ ಹಾಡನ್ನು ಮಕ್ಕಳು ಹಾಡಿದರು. ನೋಡಿ, ತುಂಬಿ പൂക്കളൊരു കാൽവാ തുമ്പി പൊന്നോണം വന്നല്ലോ, അത്തം വന്നു പിറന്നല്ലോ, പൊന്നോണം വന്നല്ലോ, അത്തം വന്നു പിറന്നല്ലോ, നീ വരുതേ പോകരുതേ ഓണമൊരുക്കാൻ വാ തുമ്പി, നീ വരുതേ പോകരുതേ ഓണമൊരുക്കാൻ വാ തുമ്പി, പൂത്തുമ്പി പൂവാലിത്തുമ്പി പൂക്കളൊരുക്കാൻ വാ തുമ്പി, പൂത്തുമ്പി പൂവാലിത്തുമ്പി പൂക്കളൊരുക്കാൻ വാ തുമ്പി, അത്തം പത്തിന് പൊന്നോണം പുത്തൻ കോടിയുടുക്കേണം, അത്തം പത്തിന് പൊന്നോണം പുത്തൻ കോടിയുടു
പൂത്തുമ്പി പൂവാലിത്തുമ്പി പൂക്കളുലുക്കാൻ വാത്തുമ്പി ചക്കരമാവിൽ ചില്ലകളിൽ ഊഞ്ഞാലാടി രസിക്കേണം ചക്കരമാവിൽ ചില്ലകളിൽ ഊഞ്ഞാലാടി രസിക്കേണം മാവേലി മന്നന്റെ ഓണപ്പാട്ടുകൾ പാടേണം മാവേലി മന്നന്റെ ഓണപ്പാട്ടുകൾ പാടേണം പൂത്തുമ്പി പൂവാലിത്തുമ്പി പൂക്കളുരുക്കാൻ വാതുമ്പി പൂത്തുമ്പി പൂവാലിത്തുമ്പി പൂക്കളുരുക്കാൻ വാതുമ്പി പൂക്കളുരുക്കാൻ വാതുമ്പി. ಮಕ್ಕಳ ಹಾಡಿನ ನಂತರ ಕೆಲವು ಡ್ಯಾನ್ಸ್ ಪ್ರೋಗ್ರಾಮ್ಗಳು ನಡೆಯಿತು ಮಕ್ಕಳಿಂದ. ಅಂತೂ ನಾವು ಓಣಂ ಪ್ರೋಗ್ರಾಮನ್ನು ಬಹಳ ಸಂಭ್ರಮದಿಂದ ಆಚರಿಸಿದೆವು ಅಲ್ವಾ ಮಾತಶ್ರೀ? ಹೌದು ಹೌದು. ಈ ಸಲದ 2025-26ನೇ ಓಣಂ ಹಬ್ಬವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸಿದೆವು. ನಮಗೂ ಮಕ್ಕಳಿಗೂ ಬಹಳ ಖುಷಿಯಾಯಿತು. ಮಕ್ಕಳು ಬಹಳ ಸಂತೋಷದಿಂದ ಹಾಡನ್ನು ಹಾಡಿದರು ಮತ್ತು ಡ್ಯಾನ್ಸನ್ನು ಮಾಡಿದರು. ಈಗ ನೋಡಿ ನಮ್ಮ 4th ಸ್ಟ್ಯಾಂಡರ್ಡ್ ಮಕ್ಕಳ ಡ್ಯಾನ್ಸ್ ಪ್ರೋಗ್ರಾಮ್ ಆಗ್ತಾ ಉಂಟು. ಹೌದು. ಡ್ಯಾನ್ಸ್ ಆದ ಬಳಿಕ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಿದೆವು. ನಾವು ಓಣಂ ಹಬ್ಬದ ಒಂದು ದಿವಸ ಮೊದಲು ಅಲ್ವಾ, ಆಗ ನಾವು ಕೆಲವು ಗೇಮ್ಸ್ಗಳನ್ನು ಮಾಡಿದ್ದೆವು. ನಾವು ಕೆಲವು ಗೇಮ್ಸ್ಗಳನ್ನು ಮಾಡಿದ್ದೇವೆ ಅಲ್ವಾ ಒಂದು ದಿವಸ ಮೊದಲು. ಅದಕ್ಕೆ ನಾವು ಮಕ್ಕಳಿಗೆ ಬಹುಮಾನವನ್ನು ಇವತ್ತು ಕೊಟ್ಟದ್ದು ಓಣಂ ಪ್ರೋಗ್ರಾಮಿನ ಮತ್ತು ನಮ್ಮ ಕಮಿಟಿ ಮೆಂಬರ್ಸ್ಗಳು ಹಾಗೂ ನಮ್ಮ ಶ್ರೀಮಾನೆಲ್ಲ ಬಂದಿದ್ದರು ನಮ್ಮ ಓಣಂ ಪ್ರೋಗ್ರಾಮಿಗೆ. ಅವರು ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಿದರು. LKG ಯಿಂದ ಹಿಡಿದು 4th ಸ್ಟ್ಯಾಂಡರ್ಡ್ ತನಕ ಇರುವ ಮಕ್ಕಳಿಗೆ ಪ್ರಥಮ ಹಾಗೂ ದ್ವಿತೀಯ ಪ್ರೈಸ್ ಬಂದಂತಹ ಮಕ್ಕಳಿಗೆ ಬಹುಮಾನವನ್ನು ನೀಡಿದರು. ಹಾಗೂ ಲಾಸ್ಟಿಗೆ ಕೊನೆಗೆ ಓಣಂ ಸದ್ಯೆಯನ್ನು ಮಾಡಿದರು ಮಕ್ಕಳೆಲ್ಲರೂ ಅಲ್ವಾ. ನೋಡಿ ಓಣಂ ಸದ್ಯ ಊಟವನ್ನು ಮಾಡ್ತಾ ಇದ್ದಾರೆ ನೋಡಿ. ಓಣಂ ಸದ್ಯ ಮಕ್ಕಳೆಲ್ಲ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಓಣಂ ಸದ್ಯ ಮಾಡ್ತಾ ಇದ್ದಾರೆ. ಇಲ್ಲಿಗೆ ನಮ್ಮ ಓಣಂ ಪ್ರೋಗ್ರಾಮ್ಸ್ ಮುಕ್ತಾಯಗೊಂಡಿತು ಅಲ್ವಾ. ಹೌದು. ನಮ್ಮ ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೌದು, ಕಮೆಂಟ್ ಸಹ ಮಾಡಿ, ಹೌದು, ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.